ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಎಸ್ ಈಶ್ವರಪ್ಪನವರು ಗುಡುಕ್ತಾ ಇದ್ದಾರೆ. ಈಗ ಹಿಜಾಬ್ಗೆ ಅವಕಾಶ ನೀಡಿದ್ರೆ ಇಡೀ ರಾಜ್ಯವೇ ಕೇಸರಿಮಯ ಆಗುತ್ತೆ. ಈ ನಿರ್ಧಾರವೇ ಸರ್ಕಾರದ ಪತನಕ್ಕೆ ಮುನ್ನುಡಿ ಅಂತೇಳಿ ಈಶ್ವರಪ್ಪನವರು ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಡಿಎಂಕೆ ಬಿದ್ದಂತೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ಹಿಜಾಬ್ ಸುತ್ತಲೆ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಭವಿಷ್ಯ ನುಡಿತಾ ಇರೋದು. ರಾಜ್ಯದಲ್ಲಿ ಗುಂಪು ಘರ್ಷಣೆಗೆ ಕಾಂಗ್ರೆಸ್ ಪ್ರಚೋದನೆ ಕೊಡ್ತಾ ಇದೆ ಹಿಂಗೆಲ್ಲ ಮಾಡೋ ಮೂಲಕ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೆಎಸ್ ಈಶ್ವರಪ್ಪ. ಹಿಜಾಬನ್ನ ಯಾವ ಕಾರಣಕ್ಕೂ ಕೂಡ ಶಾಲಾ ಕಾಲೇಜಿಗೆ ಹಾಕ್ಕೊಂಡು ಹೋಗ್ಕೂಡದು ಅಂತ ತೀರ್ಮಾನ ಮಾಡಿದ್ದನ್ನು ಕೋರ್ಟ್ ಎತ್ತಿಡಿತು. ತಗೊಂಡಿರೋ ತೀರ್ಮಾನ ಸರಿ ಇದೆ. ಯೂನಿಫಾರ್ಮ್ ಅನ್ನು ಶಿಸ್ತು ಮುಖಾಂತರ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಒಬ್ಬೊಬ್ಬರೊಂದೊಂದು ಹಾಕ್ಕೊಂಡು ಹೋಗಿಲ್ಲ. ಕೋರ್ಟ್ ತೀರ್ಮಾನವನ್ನು ಇವರು ಉಲ್ಲಂಘನೆ ಮಾಡಿ ನೆನ್ನೆ ಮುಸಲ್ಮಾನರ ಸಂತೃಪ್ತಿ ಪಡಿಸಬೇಕು ಅಂತ ಒಂದೇ ಕಾರಣಕ್ಕೆ ಹಳೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಹೊಸ ಆದೇಶ ತಂದಿದ್ದಾರೆ. ಇವ್ರಿಗೂ ಕೊನೆಗಾಲ ಇದು. ಹೆಂಗೆ ದುರ್ಗಾದೇವಿನ ಪೂಜೆ ಮಾಡಿ ಸ್ಟಾಲಿನ್ನು, ಉದಯನಿಧಿ ಇವರೆಲ್ಲ ಮಾಡಿಕೊಂಡು ಈ ಧರ್ಮವನ್ನು ಟೀಕೆ ಮಾಡ್ಕೊಂಡು ಹೋದ್ರಲ್ಲ, ಹಂಗೆ ಯಾವ ರೀತಿ DMK ಸರ್ಕಾರ ದೇಶದಲ್ಲಿ ಬಿದ್ದೋಯ್ತೋ ಅದೇ ರೀತಿ ಹಿಂದೂ ಸಮಾಜವನ್ನು ಅಪಮಾನ ಮಾಡಿ ಹಿಂದೂಗಳಲ್ಲಿ ಮುಸಲ್ಮಾನರು ವಿದ್ಯಾರ್ಥಿನಿಯರಲ್ಲಿ ಗುಂಪುಗಾರಿಕೆ ತಂದು ಕೋಮುದ್ವೇಷವನ್ನು ಮಾಡೋಂಥ ಪ್ರಯತ್ನ ಮಾಡಿ ಮುಸಲ್ಮಾನರು ವೋಟ್ ಮಾತ್ರ ತಗೋಬೇಕು ಅಂತ ಏನು ಪ್ರಯತ್ನ ಮಾಡ್ತಿದ್ದಾರೆ. ಇದು ಕರ್ನಾಟಕ ರಾಜ್ಯ. ಇದು ಕೆಎಸ್ ಈಶ್ವರಪ್ಪನವರ ಮಾತು. ಇವರು ಕೂಡ ಅಷ್ಟೇ ಸರ್ಕಾರದ ವಿರುದ್ಧ ಗುಡುಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಡಿಸಿಷನ್ಗಳನ್ನು ತಗೊಳ್ಳೋದ್ರಿಂದ ಗುಂಪು ಘರ್ಷಣೆಗೆ ಪ್ರಚೋದನೆ ಕೊಡೋ ರೀತಿಯ ಕಾಣಿಸ್ತಾ ಇದೆ. ಕೋರ್ಟೇ ಎತ್ತಿ ಹಿಡಿದಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಸವರಾಜ ಬೊಮ್ಮಾಯಿಯರು ಕೊಟ್ಟಂತಹ ಒಂದು ಆದೇಶವನ್ನು ಎತ್ತಿ ಹಿಡಿದಿದೆ ಕೋರ್ಟೆ. ಇವಾಗ ಅದರ ವಿರುದ್ಧವಾಗಿ ನಡೆದಂಗೆ ಆಗೋಯ್ತಲ್ಲ ಸಿದ್ದರಾಮಯ್ಯನವರು ತಗೊಂಡಿರೋದು. ಇದು ನಿಜಕ್ಕೂ ಸರಿಯಲ್ಲ. ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರೋದು.